ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅವರು ಬಂದು ಏನು ಮಾಡಿದ್ರು ಜಬ್ಬಾರ್ ಅವರಿಂದ ಸಲೀಂ ಅಹಮದ್ ಅವರೆಲ್ಲ ಅವ್ರು ಇಲ್ಲಿ ಹೈಕಮಾಂಡ್ನವ್ರು ಸಲೀಂ ಅಹಮದ್ ಇವ್ರನ್ನ ಹಾಕಿದ್ರು. ಇಲ್ಲಿ ಅವರು ಕಾರ್ಯಕರ್ತರ ಕೆಲಸ ಮಾಡಿದರು. ಒಳ್ಳೆಯ ರೀತಿಯಿಂದ ಅವ್ರವ್ರ ವಾರ್ಡ್ನಲ್ಲಿ ಜವಾಬ್ದಾರಿಯಾಗಿ ಎಲ್ಲ ಭಾಳ ಜನ ಇದ್ದರು. ನಮ್ಮ ಮೈಸೂರು ತನ್ವೀರ್ ಸೇಠು ಮತ್ತು ನಮ್ಮ ಯಾಸಿರ್ ಪಠಾಣು, ಬಲ್ಕಿಶ್ ಬಾನು ಎಲ್ಲರೂ ಬಂದಿದ್ದರು. ಎಲ್ಲರೂ ಬಂದು ಅವ್ರವ್ರ ಪರಿಚಯಸ್ಥರು ಅವ್ರವ್ರಿಗೆ ಎಲ್ಲರಿಗೂ ಕೂತ್ಕೊಂಡು ಕ್ಯಾನ್ವಾಸ್ ಮಾಡಿ ಒಟ್ಟು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಸ್ಬೇಕು ಅಂತ ಎಲ್ಲರೂ ಕೇಳ್ಯಾರ. ಮಾತಾಡ್ತಾ ಹೇಳಿದಾರೆ ಅವರು ಬುದ್ಧಿವಂತರು ಇದ್ರೆ ಆಗಲ್ಲ ಅವ್ರಿಗೆ ಡಾಕ್ಟರ್ ಮಾತ್ರ ಬೆಳೆಸ್ತಾರೆ. ಯಾರು ಬುದ್ಧಿವಂತರು? ಶಾಮನೂರು ಅವರು ಬುದ್ಧಿವಂತರು ಮಾತ್ರ ಹತ್ರಕ್ಕೆ ಕೇಳಲ್ಲ, ದಡ್ಡನ್ನು ಬೆಳೆಸ್ತಾರೆ ಅಂತ ಹೇಳಿ ಟಿವಿನಲ್ಲಿ ಮಾತಾಡಿದ್ದಾರೆ. ಅವ್ನು ಬುದ್ಧಿವಂತ ಅಂತ ಸಂಜಯ್ ದತ್ ಏನಪ್ಪ ಅಭಿಷೇಕ್ ದತ್ ಒಂದು ವರದಿ ಕೊಟ್ಟಿದ್ದಾರೆ ಸರ್. ಏನಂತ? ಅದೇ ಕೆಲವೊಂದು ಮುಸ್ಲಿಂ ಲೀಡರ್ಸ್ಗಳು ಷಡ್ಯಂತ್ರ ಮಾಡಿದ್ರು, ಕ್ರಮಾಂಕ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಸಸ್ಪೆಂಡ್ ಇಂದ ಮುಂಚೆ ಇವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜ್ಯಾಧ್ಯಕ್ಷ, MLCಗೆ ಅಲ್ಪಸಂಖ್ಯಾತ ರಾಜಸ್ಥಾನಕ್ಕೆ ಈಗ ಇದ್ರಾಗ ಪ್ರಾಕ್ಟಿಕಲ್ ಆಗಿ ನಾನು ಕೇಳಿದ್ರೆ ಇಲ್ಲಿ ಗ್ರಾಸ್ ರೂಟ್ನಾಗ ಏನು ನಡೀತೈತೆ ಅನ್ನೋದಕ್ಕೆ ಈಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋದಕ್ಕಿಂತ ಎಲ್ಲ ಲೀಡರ್ಸ್ಗಳು ಇದ್ದರು, ಹೈಕಮಾಂಡ್ ಇತ್ತು, ಅವ್ರವರೇ ಡಿಸೈಡ್ ಮಾಡ್ಕೊಂತಾರೆ. ನಾನೇನು ಇದ್ರಾಗ ಹೇಳ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಅವರು ಏನು ಪ್ರಾಕ್ಟಿಕಲ್ಲಾಗಿ ಏನೇನು ನಡೆದೈತಿ ಅನ್ನೋದು ಅವ್ರಿಗೆ ಗೊತ್ತು, ನನಗಿನ್ನ ಜಾಸ್ತಿ ಅಲ್ರ. ಹಂಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ನಾನು ಡೀಪಾಗಿ ಹೋಗಿಲ್ಲ ನೋಡ್ರಿ. ಇದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಏನು ಹೊಸ್ದಾಗಿ ಮಾಡ್ತಿಲ್ಲ, ಇದು 94 ಅದೇ ಕೆಲಸ ಮಾಡಿರಂತೆ. ಅವಾಗ ಮುಚ್ಚಿ ಮಾಡ್ತಿದ್ರು, ಈಗ ಓಪನ್ ಆಗಿ ಮಾಡ್ತಿದಾರೆ ಅಷ್ಟೇ. ಜಮೀರ್ ಅಹಮದ್ ಅವರನ್ನ ಫಂಡಿಂಗ್ ಮಾಡಿದ್ರು ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಸುಳ್ಳು ಇರ್ಬೋದು, ನನಗೇನಾಗ ಗೊತ್ತಿಲ್ಲ. ಹಂಗೆ ಯಾಕೆ ಫಂಡಿಂಗ್ ಮಾಡ್ತಾರೆ? ಬಂದು ಇಲ್ಲಿ ಊಟ ಮಾಡಿ ನಮ್ಮ ಜೊತೆಗಿದ್ದು ಎಲ್ಲ ಮಾಡ್ಯಾರ, ನಮ್ಮ ಸಂಪೂರ್ಣವಾಗಿ ಸಪೋರ್ಟ್ ಕೊಟ್ಟಾರ ಜಮೀರ್ ಅಹಮದ್. ನನಗೇನ ಡೌಟಪ್ಪ, ಅವೆಲ್ಲ ಸುಳ್ಳು. ಇಲ್ಲ ಎರಡು ಹತ್ರ ಅವ್ರಿಗೆ ಕೇರಳ ಮತ್ತು ಬಾಗಲಕೋಟೆಗೆ ಹೋಗ್ಬೇಕಾಯ್ತು. ಆ ದೃಷ್ಟಿಯಾಗಿ ಅವ್ರು ಹೇಳೇಬೋದು, ಬರ್ಬೇಕಾದ್ರೆ ಹೇಳೇಬೋದು. ಗೊತ್ತಿಲ್ಲ, ಬಂದಿಲ್ಲ ಪ್ರಚಾರಕ್ಕೆ. ಅಲ್ಲಪ್ಪ ಬರಲ್ಲ ಅಂತ ಹೇಳಿದ್ರು ಅವರು. ಮುಖ್ಯಮಂತ್ರಿಗಳು CM ಹೇಳಿದ ಮೇಲೆ ನಾನು ಬಂದು ಹೋಗ್ತೀನಿ, ನನ್ನ ಹತ್ರನೂ ಮಾತಾಡಿದ್ರಲ್ಲ, ಬಂದು ಹೋಗ್ತಾನಪ್ಪ, ಬಂದು ಊಟ ಮಾಡಿ ಹೋಗ್ತಾನೆ ನಿಮ್ಮ ಮನೆಗೆ. ಬಟ್ ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಪ್ರೊಸೆಷನ್ನು ಇದಕ್ಕೆ ಹೋದ್ರೆ ಲೇಟ್ ಆಕತಿ, ಮತ್ತು ನಾನು ಬಾಗಲಕೋಟೆಗೆ ಹೋಗ್ಬೇಕು, ಚಾಪರು 4 ಬಿಡ್ಬೇಕು, ಹಂಗಾಗಿ ಮತ್ತು ಬಾಗಲಕೋಟೆಗೆ ಹೋಗಿ ಕೇರಳಕ್ಕೆ ಹೋಗ್ಬೇಕು ಅಂತೇಳಿ ಇಮಿಡಿಯೇಟಾಗಿ ಹೋದ್ರು. ಸಾದಿಕ್ ಪೈಲ್ವಾನ್ ಅವ್ರ ವಿಚಾರದಲ್ಲಿ ಗೊಂದಲ ಆಗಕ್ಕೆ ಅವರೇ ಕಾರಣ. ಯಾಕಂದರೆ ಹೆಲಿಪ್ಯಾಡ್ವರೆಗೂ ಬಂದು ಅವ್ರನ್ನ ತಡೆ ಹಿಡಿದ್ರು ಕೆಲವೊಂದಿಷ್ಟು ಬೆಂಬಲಿಗರು, ಬರಕ್ಕೆ ಹೋಗಬೇಡ ಅಂತೇಳಿ. ಹಿಂಗಾಗಿ ವಾಪಸ್ ಅಲ್ಲಿ ಬೆಂಗಳೂರು ಏರೋಡ್ರಮ್ಗೆ ಬಂದಾಗನೇ ಅವ್ರನ್ನ ಕೆಲವೊಂದಿಷ್ಟು ಇಲ್ಲಿ ಬೆಂಬಲಿಗರು ತಡೆ ಹಿಡಿದ್ರಂತ. ಜಮೀರ್ ಅಹಮದ್ ಗೊತ್ತಿಲ್ಲ, ಅದೇ ಆ ರೀತಿ ಷಡ್ಯಂತ್ರ ಮಾಡಿದ್ರು ಸಾದಿಕ್ ಅವ್ರನ್ನ ಅವರೇ ವಾಪಸ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ, ನಿಮಗೆ ಗೊತ್ತಲ್ಲ, ನನಗೆ ಹೆಂಗೆ ಗೊತ್ತು? ಸಹಕಾರ ಮಾಡಿದ್ರೆ ಸರ್ ಜಮೀರ್ ಅವರೇ ಸಹಕಾರ ಮಾಡಿದ್ರೆ ಚೆನ್ನಾಗಿ ಮಾಡಿದ್ದಾನೆ ಪಾಪ. ಜಮೀರ್ ಸಹಕಾರ ಮಾಡ್ಯಾರ.